ನನ್ನ ಪ್ರೀತಿ ಅಗಸ್ತ್ಯ ಬ್ಲಾಗ್ಸ್ ವೀಕ್ಷಕರಿಗೆ ನಿಮ್ಮ ಈ ಅಗಸ್ತ್ಯ ಮಾಡುವ ನಮಸ್ಕಾರಗಳು. ನಮಸ್ಕಾರ. 2024 ಪೊಂಗಲ್ ನೀವೆಲ್ಲ ನೋಡಿರ್ತೀರಾ. 2025ರಲ್ಲಿ ಪೊಂಗಲ್ ಸೀರೀಸ್ ಯಾಕಿಲ್ಲ? ಆಕ್ಚುಲಿ ಕೆಲವು ಮನಸ್ತಾಪ, ಪರ್ಸನಲ್ ಈಗೋಸು, ಕೆಲಸ ಇಲ್ಲ, ಕೈಯಲ್ಲಿ ಕಾಸಿಲ್ಲ. ಸೊ ಈ ಒಂದು ಲೂಪಲ್ಲಿ ಸಿಕ್ಕಾಕೊಂಡಿದ್ದು ನನಗೆ 2025 ಹೋಗೋದು ಬೇಡ ಅಂತ ಅನ್ನಿಸ್ತು. 2024 ತರ ಸೀರೀಸ್ ವೈಸ್ ಹೇಳಿದೆ. ಹೊಸ ವರ್ಷದ ರೆಸಲ್ಯೂಷನ್ ಅಲ್ಲಿ ಹೇಳಿರೋ ಪ್ರಕಾರ ಫ್ಲಾಶ್ ಬ್ಯಾಕ್ 2026ರಲ್ಲಿ ಒಂದಲ್ಲ ಎರಡಲ್ಲ ಸಿಕ್ಕಾಪಟ್ಟೆ ಟ್ರಾವೆಲ್ ಪ್ಲಾನ್ ಮಾಡಿದೀರಿ. ಒಂದೊಂದು ನೀವು ನೋಡ್ತಾ ಇದ್ದೀರಾ. ಹೊಸ ಸಿನಿಮ್ಯಾಟಿಕ್ ಯೂನಿವರ್ಸ್ಗೆ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ಸಿನಿಮ್ಯಾಟಿಕ್ ಲೋಕದಲ್ಲಿ ಮುಳುಗೋಕೆ ನೀವು ರೆಡಿನಾ? ಎಸ್, ವೆಲ್ಕಮ್ ಟು ಅಗಸ್ತ್ಯ ಸಿನಿಮ್ಯಾಟಿಕ್ ಯೂನಿವರ್ಸ್. குடும்பத்தோட கண்களே அதுதானே பெண்களே, ஞாயிறுக்கு அப்புறம் திங்களே, தை பிறந்தா பொங்கலே, சூரியனுக்கு படைக்கத்தான் சக்கர சக்கர பொங்கலே, கதிர் தரும் கதிரவன கரும்ப நினைக்கு பொங்கலே, மாட்டு மாட்டு பொங்கலே, காணும் காணும் பொங்கலே, பொங்கலோ பொங்கலே. இனிய பொங்கல் நல்ல ಅಳತುಕ್ಕಲ್. ತಮಿಳುನಾಡಲ್ಲಿ ನಾವು ಪೊಂಗಲ್ನ 4 ದಿನಗಳಾಗಿ ಸೆಲೆಬ್ರೇಟ್ ಮಾಡ್ತೀವಿ. ಮೊದಲನೇದಾಗಿ ಭೋಗಿ ಪೊಂಗಲ್, ಎರಡನೇದು ಥೈ ಪೊಂಗಲ್, ಮೂರನೇದಾಗಿ ಮಾಟು ಪೊಂಗಲ್ ಅಂಡ್ ಲಾಸ್ಟ್ ಒನ್ ಈಸ್ ಕಾಣುಂ ಪೊಂಗಲ್. ಒಂದೊಂದಾಗಿ ಏನು ಅಂತ ಮುಂದೆ ನೋಡೋಣ. ಮೊದಲನೇ ದಿನವಾಗಿ ನಾವು ಭೋಗಿ ಪೊಂಗಲ್ ಅಂತ ಮಾಡ್ತೀವಿ. ಸೊ ಇದರಲ್ಲಿ ಹಳೆ ವಸ್ತುಗಳನ್ನೆಲ್ಲ ಸುಟ್ಟಾಕಿ ಮನೆನೆಲ್ಲ ಕ್ಲೀನ್ ಮಾಡಿ ಸೊ ನೆಕ್ಸ್ಟ್ ದಿನವಾದ ತೈ ಪೊಂಗಲ್ನ ಬರೋ ಮಾಡ್ಕೊಳ್ಳೋದಕ್ಕೆ ಎಲ್ಲಾ ಸಿದ್ಧತೆನೂ ಮಾಡ್ತೀವಿ. ಎಸ್ ಗೈಸ್, ಗುಡ್ ಮಾರ್ನಿಂಗ್. ಎಕ್ಸಾಕ್ಟ್ಲಿ ನಾವು ಇವಾಗ ಸಿಲ್ಕ್ ಬೋರ್ಡ್ ಅಲ್ಲಿ ಇದ್ದೀವಿ. ದಿನಾಂಕ 14 ಜನವರಿ 2026. ನಾವು ಹೊರಟಿರೋದೇ ತಮಿಳುನಾಡಿಗೆ. ಎಸ್, ಕರ್ನಾಟಕ ಬಾರ್ಡರ್ಗೆ ಒಂದು ಟಾಟಾ ಹೇಳಿ ನಮ್ಮ ಹೊಸೂರ್ನ ರೀಚ್ ಆಗಿ ಹಾಗೆ ಒಂದು ಹಂಬಲಿನ ಹಟ್ಟಾಗಿ ಹೊಟ್ಟೆ ಒಳಗಡೆ ಇಳಿಸಿ ನಮ್ಮ ಹುಡುಗನ ನೋಡಿಕೊಂಡು ಸೊ ನಾವು ಹೋಗಿದ್ ರೂಟೇ ರಾಯಕೋಟೆ, ಪಾಲಕ್ಕೋಡು, ಆ್ಯಂಡ್ ಹೊಗನೇಕಲ್ಲಿಗೆ ಲೆಫ್ಟ್ ತಗೊಂಡು ಇಲ್ಲಿಂದ ಪಾಪಾರ್ಪಟ್ಟಿನ ದಾಟಿ ಎಕ್ಸಾಕ್ಟ್ಲಿ 9:41ಕ್ಕೆ ರೀಚ್ ಆಗೋಯ್ತು. ಎಸ್, ನೋಡಿ ಇದೇ ನಮ್ಮ ಹೊಸಹಳ್ಳಿ ಪುದೂರು. ನೋಡಿದ್ರಲ್ಲ ನಮ್ಮ ಪುದೂರ್ನ. ಎಸ್, ಹಾಗೆ 5 ದಿನಕ್ಕೆ ತಂದಿರೋ ಲಗೇಜಸ್ನೆಲ್ಲ ಅನ್ಲೋಡ್ ಮಾಡಿ ಹೊಡೆಯೋ ಬಿಸಿಲಿಗೆ ತಣ್ಣ ಎಳ್ನೀರು ಕುಡಿದ್ರೆ ಚೆನ್ನಾಗಿರುತ್ತಂತ ನಮ್ ದೊಡ್ಡಪ್ಪ ಜೊತೆ ಹೊಲದ ಸೈಡ್ ಹೊರಟೆ. ಎಸ್, ಅಲ್ಲಿಂದ ಹಾಗೆ ಸುಮಾರು 1 ಗಂಟೆಗೆ ಇಡೀ ಫ್ಯಾಮಿಲಿನೇ ಹೊರಟ್ವಿ. ಹೊಗನೇಕಲ್ ಕಡೆಗೆ. ಎಂಟ್ರಿ ಫೀ 100 ರೂಪೀಸು. ಬೇವನೂರು ಮಲೈ. ಹೊಗನೇಕಲ್ ಏನಪ್ಪ ವಿಷಯ ಅಂತೀರಾ? ವಿಡಿಯೋ ಸ್ಟಾರ್ಟಿಂಗಲ್ಲೇ ಅದಕ್ಕೆ ಉತ್ತರ ಕೊಟ್ಟಿದ್ದೀನಿ. ಸುಮಾರು 6 ವರ್ಷಗಳ ನಂತರ ಮತ್ತೆ ಹೊಗನೇಕಲ್.
3 hours later. ನಮ್ಮನೆ ಫೋನ್ ಮಾಡಿ ಮಗನ್ ತಿನ್ಸಾ ಅದಕ್ಕೆ ನೀನು ತಿನ್ನಂಗಿಲ್ಲ. ನೀನು ಎಷ್ಟು ಇನ್ನು ಮನೆಗೆ ವಾಪಸ್ ಬಂದಮೇಲೆ ಒಂದು ಥಾಟ್ ಬಂತು. ಸಂಜೆ ವೇಳೆಯಲ್ಲಿ ನಮ್ಮೂರು ಸನ್ಸೆಟ್ನ ನನ್ನ ಡ್ರೋನ್ ವ್ಯೂ ಅಲ್ಲಿ ನೋಡಿದ್ರೆ ಹೇಗಿರ್ಬೋದು ಅಂತ. ಬನ್ನಿ ನೋಡ್ಕೊಂಬರೋಣ. ಮೊದಲನೇ ದಿನ ಭೋಗಿ ಪೊಂಗಲ್ ಮುಗಿಸಿದ ನಮಗೆ ಇದು 2ನೇ ದಿನ ತೈ ಪೊಂಗಲ್. ಎಸ್, 2ನೇದಾಗಿ ತೈ ಪೊಂಗಲ್ ಅಂತ ಹೇಳ್ತೀವಿ. ತೈ ಅಂದ್ರೆ ಏನಿಲ್ಲ, ನಮ್ಮ ಕನ್ನಡದಲ್ಲಿ ಹೇಗೆ ಚೈತ್ರ, ವೈಶಾಖ, ಆಷಾಢ ಅನ್ನೋ ಒಂದು ಮಾಸಗಳು ಬರ್ತೋ, ತಮಿಳಲ್ಲಿ ಅದೇ ತರ ಮೊದಲನೇ ಮಾಸನ ತೈ ಮಾಸಂ ಅಂತ ಹೇಳ್ತಾರೆ. ಅದೇ ಒಂದು ನೆನಪಿಗೋಸ್ಕರ ತೈ ಪಿರಂದಾಲ್ ವಳಿಪಿರಕಂ ಅನ್ನೋ ಒಂದು ಫೇಮಸ್ ಕ್ವಾಟ್ ಕೂಡ ಇದೆ. ನಮ್ಮ ರೈತರಿಗೆ ಅವುಗಳ ಬೆಳೆಗಳಿಗೆ ತುಂಬಾ ಸಹಾಯವಾಗಿರುವಂತ ನಮ್ಮ ಸೂರ್ಯ ಭಗವಾನಿಗೆ ಅರ್ಪಿಸುವಂತ ಒಂದು ದಿನವಾಗಿದೆ. ಆಲ್ಸೋ ಈ ಪರಿಸರ, ಈ ಪ್ರಾಣಿಗಳು, ಸೊ ನಮ್ಮ ಒಂದು ವ್ಯವಸಾಯಕ್ಕೆ ಏನೇನೆಲ್ಲ ಹೆಲ್ಪ್ ಮಾಡುತ್ತೋ ಅವೆಲ್ಲವಕ್ಕೂ ಧನ್ಯವಾದ ಹೇಳುವ ರೀತಿಯಲ್ಲಿ ಈ ದಿನಾನ ಸೆಲೆಬ್ರೇಟ್ ಮಾಡ್ತಾರೆ. ಬಟ್ ನಮ್ಮ ಸೈಡು ನಾವು ನಮ್ಮ ಮನೆ ದೇವ್ರಿಗೆ ಹೋಗಿ ಬಂದ್ಬಿಟ್ಟು ನಮ್ಮ ಪಿತೃಗಳಾದ ಅಂದ್ರೆ ನಮ್ಮ ತಾತ, ನಮ್ಮ ಅಜ್ಜಿ ಅಥವಾ ನಮ್ಮ ಹಿರಿಯರಲ್ಲಿ ಯಾರ್ಯಾರು ನಿಧನರಾಗಿದ್ದಾರೋ, ಅಂದ್ರೆ ಇವತ್ತಿಗೆ ಯಾರಿಲ್ವೋ ಅವರ ನೆನಪಿಗೋಸ್ಕರ ಅವರಿಗೆ ಇಷ್ಟವಾದ ಒಂದು ತಿನಿಸು, ಅವರು ಏನೇನ್ ಮಾಡ್ತಿದ್ರೋ ಅದನ್ನೆಲ್ಲ ಅವ್ರ ಫೋಟೋ ಮುಂದೆ ಇದ್ದು ಒಂದು ಪೂಜೆ ಕೂಡ ಮಾಡ್ತೀವಿ. ಅದನ್ನ ನೋಡಿರುವಂತೆ. ಎಸ್, ಬೆಂಗಳೂರಿಂದ ಊರಿಗೆ ಬಂದು ಹೊಗ್ನೇಕಲೆಲ್ಲ ಸುತ್ತಾಡಿ ಸ್ವಲ್ಪ ಎಕ್ಸ್ಟ್ರಾ ನಿದ್ದೆ ಮಾಡಿದ್ ನಾನು ಬೆಳಗ್ಗೆ ಎದ್ದೋಳಕ್ಕೆ ಸ್ವಲ್ಪ ತಡ ಆಯಿತು. ಅಷ್ಟು ಬೇಗ ನಮ್ಮ ಅತ್ತೆ ರಂಗೋಲಿ ಕಾರ್ಯಕ್ರಮ ಶುರು ಮಾಡ್ಕೊಂಡೇ ಬಿಟ್ಟಿದ್ರು. ಹಂಗೆ ಹಿಂಗೆ 2 ಗ್ಲಿಮ್ಸ್ ತಗೊಂಡು ಡ್ರೋನ್ನ ಮೇಲ್ಬಿಟ್ಟೆ. ಅಷ್ಟು ಬೇಗ ನಮ್ಮ ದೊಡ್ಡಪ್ಪ ಚಿಕ್ಕಪ್ಪ ಇಬ್ರು ಶುರು ತೆಗಿಯೋ ಕಾರು ಮರಿ ತಗೊಳಕ್ ಹೋಗೋಣ ಅಂತ. ವೆಲ್ಕಮ್ ಟು ಪಾಪಾರ್ಪಟ್ಟಿ ಸಂತೆ. ಆ್ಯಕ್ಚುಲಿ ಬೆಳಗ್ಗೆ ಸನ್ಸೆಟ್ ಶಾಟ್ ಎಲ್ಲ ತೆಗಿಯೋಣ ಅಂತ ಎದ್ದಿಲ್ಲ ಅಂದ್ಕೊಂಡೆ, ಬಟ್ ಎದೊಳಕ್ಕೆ ಆಗಿಲ್ಲ. ಸೊ ಎಬ್ಸು ಡೈರೆಕ್ಟ್ ಸಂತೆ ಕರ್ಕೊಂಬಂದ್ಬಿಟ್ರು. ಕಾರ್ನ ಪಾರ್ಕ್ ಮಾಡಿ ಹಾಗೆ ಸಂತೆ ಎಂಟ್ರಿ ಕೊಟ್ಟರೆ 1 ಸೆಕೆಂಡ್ ಯಾವುದೋ ಮೇಕೆ ಲೋಕಕ್ಕೆ ಬಂದ್ಬಿಟ್ಟಿದ್ದೀನಿ ಅಂತ ಶಾಕು. ಕೊನೆಗೆ ಹಂಗೆ ಹಿಂಗೆ ಮಾಡಿ ಒಂದು ಮರಿನ ಹಿಡ್ಕೊಂಡು ನೋಡಿರಿ ಮೇಕೆ ರೆಡಿ. ಸಾಲದು ಹಿಡಿಬೇಕು ಮೇಕೆನ್ ಕರೆಕ್ಟಾಗಿ. ನಿಧಾನ ನಿಧಾನ.
ಎಲ್ಲರೂ ಸ್ನಾನ ಮಾಡ್ಕೊಂಡು ದೇವಸ್ಥಾನ ಹೋಗಕ್ಕೆ ಮುಂಚೆ ಮನೇಲಿ ಒಂದು ಪೂಜೆ ಮಾಡ್ತೀವಿ. ಅದಕ್ಕೆ ಮುಂಚೆ ನಮ್ಮನ್ನ ಏನೋ ಓದ್ಬೇಕಂತೆ. தோரணம் கட்டி புதுப்பானை பச்சரிசி வெல்லம் விட்டு பொங்கல் ಅಜ್ಜಿನ ಹಿಡಿಬೇಕಂತ ಸೈಡ್ ಬನ್ನಿ. ಮೊದಲನೇ ಸುತ್ತು ಪೂಜೆ ಮುಗೀತು. ಬನ್ನಿ ನಮ್ಮ ಮನೆ ದೇವ್ರು ನೋಡಕ್ ಹೊರಡೋಣ. ಇವರೇ ನೋಡಿ ನಮ್ಮ ಮನೆ ದೇವರು ದ್ರೌಪದಿ ಅಮ್ಮನ್. ಮಾಡ ಸಂಜು ಸಂಜು தண்ணீர் Meanwhile, ಇದು ನನಗೆ ಮುಂಚೆ ಹುಟ್ಟಿದ್ದು, ಇದು ನಾನು ಆದ್ಮೇಲೆ ಹುಟ್ಟಿದ್ದು. ಇವುಗಳ ಜೊತೆ ಸೇರಿಕೊಂಡು ಹಂಗೆ ಬೇಕಾಗಿರುವ ರೇಷನ್ ಎಲ್ಲ ತರೋದಕ್ಕೆ ಅಂಗಡಿಗೆ ಹೋದ್ವಿ. ಸಂಜು ಹಂಗೆ ಅಜ್ಜಿ ತಾತ ಸಮಾಧಿ ಹತ್ತ ಕ್ಲೀನ್ ಮಾಡೋಣ ಅಂತ ಹೊಸ ಹೌಸ್ ಕೀಪಿಂಗ್ ಟೀಮ್ನ ಹೈರ್ ಮಾಡಿಕೊಂಡು ಹೌಸ್ ಕೀಪಿಂಗ್ ಅವ್ರ ಕೈಯಲ್ಲಿ ಕ್ಲೀನಾಗಿ ಕೆಲಸ ಮುಗಿಸ್ಕೊಂಡು ದೊಡ್ಡಪ್ಪನಿಗೆ ಫಸ್ಟ್ ಪೂಜೆ ಮುಗಿಸಿ ತಂದಿರೋ ರೇಷನ್ಗಳನ್ನೆಲ್ಲ ಯುಟಿಲೈಸ್ ಮಾಡಿಕೊಂಡು ನಮ್ಮನೆ ದೊಡ್ಡವ್ರಿಗೆ ಪೂಜೆ ಶುರು ಮಾಡಿಕೊಂಡು ಎದೆಯೊಡೆದುಕೊಂಡು ಅತ್ತರೇನಿದೆ ಬೇರು ಸತ್ತು ಪೂರ್ವಜರಿಗೆ ಮನೆಯಲ್ಲಿ ಫೋಟೋ ಇಟ್ಟು ಎಲ್ಲ ಸಿದ್ಧ ಮಾಡಿದ ನಂತರ ಮೊದಲನೇ ಪೂಜೆ ಅವರ ಸಮಾಧಿಯ ಬಳಿಯಲ್ಲಿ.
ಸ್ಲಿಪ್ಪರ್ ಅಲ್ಲೇ ಬಿಟ್ರಪ್ಪ. தங்கை ஒரு பிள்ளை என்னும் தாய் என்பது பாட்டம் காட்டி சொன்னோம். யாருமே உண்மையில உலகத்திலே ಪೂರ್ವಜರಿಗೆ ಅವರ ಇಷ್ಟವಾದ ತಿಂಡಿ ತಿನಿಸುಗಳೆಲ್ಲ ಇಟ್ಟ ಮೇಲೆ ಬಾಗಿಲು ಮುಚ್ಚಿ ಒಂದು 10 ನಿಮಿಷ ಕಾಯ್ತೀವಿ. ಆ 10 ನಿಮಿಷ ಗ್ಯಾಪಲ್ಲಿ ತಮಗಿಷ್ಟವಾದ ಎಲ್ಲವನ್ನು ಬಂದು ತಿಂದು ಹೋಗ್ತಾರೆ ಅಂತ ಒಂದು ನಂಬಿಕೆ. ಹುಂಕಿರಿ ಅಡ ನಾ ಹಂಗಲ್ಲ. ನಡಿ ರೀಚ್ ಆಗಿ ಅವರು ಬಿಟ್ಟೋದ ಮಿಕ್ಕಿದ್ರಲ್ಲಿ ಸ್ವಲ್ಪನ ನಾವು ತಿಂತೀವಿ. ಎಲ್ಲ ಬೇಡ ನಮ್ಗೆ 8:30 ಮತ್ತೆ ಮಿಸ್ ಆದ ಒಗ್ನೆ ಕರ್ಗೆ ಅವನು. ಹೇ ಬ್ರೋ ಹಾಯ್. ಸೆಂಟು 41 KR ಮಾರ್ಕೆಟಿಂದ ಬರ್ತಿರೋ ಒಗನೇಕಲ್ ಬಸ್ಗೆ ವೆಯ್ಟ್ ಮಾಡ್ತಿದ್ದೀವಿ. ನಮ್ಮ ಕರಾರ ಸಾಲಿಗೆ ಆ್ಯಕ್ಚುಲಿ ನಾಳೆ ಮಾಡುವಂಥ ಹಬ್ಬಕ್ಕೆ ತೊಗೊಂಡಂಥ ಬಟ್ಟೆ ಬೆಂಗಳೂರಲ್ಲಿ ಉಳಿದೋಯ್ತು. ಒಬ್ಬ ಐರನ್ ಮಾಡೋನ್ನ ನಂಬಿ ಅವನು 3 ದಿನ ಫೋನ್ ತೆಗೆದು ನಾನು 500 ಸಲ ಮೇಲೆ ಫೋನ್ ಮಾಡಿದ್ದೀನಿ. ಸೊ ಅದಕ್ಕೆ ಈಗ ಕೊನೆಗೆ ಇವತ್ತು ಬೆಳಗ್ಗೆ ಕಳಿಸ್ದ. ಸೊ ನಮ್ಮ ಮನೆ ಪಕ್ಕದಲ್ಲಿರೋ ನಮ್ಮ ಬ್ರೋ ಹತ್ರ ಹೇಳಿ KR ಮಾರ್ಕೆಟ್ಗೆ 3 ಗಂಟೆಗೆ ಬಂದು ಬಸ್ಸಲ್ಲಿ ಕೊಟ್ಟಿದ್ದಾರೆ ಅವರು. ಸೊ ಬಸ್ ಬರ್ತಾ ಇದೆ, ತೊಗೊಬೇಕು ಬಸ್ಸಿಂದ. ಅಂದಿರ್ಚಿ ಬ್ರೋ ಗೈಸ್ ನೋಡಿ 100 ರೂಪಾಯಿ ಖರ್ಚು ಮಾಡಿಬಿಟ್ಟು ಬೆಂಗಳೂರಿಂದ ಖರ್ಚ್ಕೊಂಡಿದ್ದೀವಿ. ಹೆಂಗೆ ಅದೇದ ರೈಟೇ. ಒಂದು ಕಾಲದಲ್ಲಿ ಆ ಥರ ಡ್ಯೂಕ್ 200, NS 200, NS 200, ಅಪ್ಪಚ್ಚಿ 160 ಇವನ್ನೆಲ್ಲ ನಿಲ್ಲಿಸ್ತಿದ್ವಿ. ಈಗ ಇದು ಡೇ 3 ಮಾಟು ಪೊಂಗಲ್. ಗುಡ್ ಮಾರ್ನಿಂಗ್ ಗಾಯ್ಸ್, ನಾನು ನಿಮ್ಮ ಅಗಸ್ತ್ಯ ಮೋಡದೊಳಗಡೆಯಿಂದ ಮಾತಾಡ್ತಾ ಇದ್ದೀನಿ. ಎಸ್, ಈ ಒಂದು ಊರಿಗೆ ನಾನು ಸುಮಾರು 18 ವರ್ಷಗಳಿಂದ ಬರ್ತಿದ್ದೀನಿ. ಬಟ್ ಈ ಒಂದು ವ್ಯೂನ ಫಸ್ಟ್ ಟೈಮ್ ನನ್ನ ಒಂದು ಡ್ರೋನ್ ಇರೋದ್ರಿಂದ ನೋಡೋದಕ್ಕೆ ಸಾಧ್ಯ ಆಯಿತು. ಎಸ್, ಬೆಳಗ್ಗೆ ಮುಂಜಾನೆ ಮುಸುಕಲ್ಲಿ ಈ ಒಂದು ವ್ಯೂನ ನೋಡೋದಕ್ಕೆ ನಿಜ ಎಡ್ಕನಂತೂ ಸಾಲಲ್ಲ ಬಿಡಿ. ನೋಡಿ ಮಿಸ್ಟರ್ ಸತ್ಯವೇಲು, ನಮ್ಮ ಪಿತೃಮಹ. ಎಣ್ಣೆ ಮಪ್ಪಲ್ಲಿ ಡ್ರೋನ್ಗೆ ಬೈಯೋದು, ಈಗ ಅದೇ ಡ್ರೋನ್ ನೋಡಿ ಸ್ಮೈಲ್ ಕೊಡೋದು. ಹೈ ಎಸ್, 3ನೇ ದಿನವಾಗಿ ಮಾಟು ಪೊಂಗಲ್ ದಿನ ಸೆಲೆಬ್ರೇಟ್ ಮಾಡ್ತೀವಿ. ಲೈಕ್ ಹೆಸರಲ್ಲಿ ಇರುವಂತ ಮಾಡು ಅಂದ್ರೆ ಹಸು ಅಂತ. ಈ ಒಂದು ಪರ್ಟಿಕ್ಯುಲರ್ ದಿನಾನ ಲೈಕ್ ನಾವು ಹಸು, ಆಕಳು, ಎತ್ತು ಇವುಗಳಿಗಂತಾನೆ ನಾವು ಡೆಡಿಕೇಟ್ ಮಾಡ್ತೀವಿ. ಅವುಗಳಿಗೆ ಸ್ನಾನ ಮಾಡಿಸಿ, ಅವುಗಳಿಗೆ ಡೆಕೋರೇಟ್ ಮಾಡಿ, ಲೈಕ್ ಬಣ್ಣ ಹಚ್ಚಿ, ನಾವು ಮಾಡುವಂತ ಪೊಂಗಲ್ನ ಅವುಗಳಿಗೆ ತಿನ್ನಿಸಿ, ಅವುಗಳನ್ನ ಖುಷಿ ಪಡಿಸುವಂತ ರೀತಿಯಲ್ಲಿ ಈ ದಿನ ಇರುತ್ತೆ. ಆಲ್ಸೋ ಲೈಕ್ ಎಲ್ಲರೂ ಫುಲ್ ಜಿಂಗ್ಜಾಕಾಕ್ ರೆಡಿಯಾಗಿ ಅದನ್ನ ಒಂದು ದೊಡ್ಡ ಇದಾಗಿ ಸೆಲೆಬ್ರೇಟ್ ಮಾಡ್ತೀವಿ. ಅದು ಏನು ಅಂತಾನ ನೀವು ಮುಂದೆ ನೋಡ್ತೀರಾ.
ಹಾಯ್ ರಚ್ಚಿ. ಅವರ ಕಲಾಕೃತಿನ ಮೆಚ್ಚಿ ಅವ್ರಿಗೊಂದು ಅಪ್ಲೋಸ್ ಕೊಟ್ಬಿಡೋಣವಾ? ಎಷ್ಟು ಚೆನ್ನಾಗಿ ಮಾಡಿದಾರಲ್ವಾ? ಎಸ್, ನೋಡೋಕೆ ತುಂಬಾ ಲಕ್ಷಣವಾಗಿದೆ. ಆದ್ರೆ ಆ ಲಕ್ಷಣಕ್ಕೆ ಕಾರಣವಾದವರು ಕೆಲವೇ ಜನ ಅಷ್ಟೇ. ಸೊ ಎಲ್ಲಾರು ವಿಡಿಯೋಗೋಸ್ಕರ ಬಂದು ಕೈ ಹಾಕಿದ್ರು ಹೊರತು ಲೈಕ್ ಈ ಒಂದು ಕ್ರೆಡಿಟ್ಸ್ ಆ ಕೆಲವು ಜನಕ್ಕೆ ಮಾತ್ರ. ಎಸ್, ಇದೆಲ್ಲ ಆದ್ಮೇಲೆ ಒಂದ್ ನಿಮಿಷ ಏನೋ ಸೌಂಡ್ ಕೇಳಿಸ್ತಿದ್ಯಲ್ಲ? ಅದೊಂದು ಹಳೆ ಕಾಮಿಡಿ ಬಿಡಿ. ಎಸ್, ದಿನ 3ಕ್ಕೆ ಬೇಕಾಗಿರೋ ಶಾಪಿಂಗ್ ನೆಲ್ಲ ಮಾಡೋಕೆ ಕಾರ್ ತಗೊಂಡು ಹೊರಟ್ವಿ. என்ன தெரிகிறது? ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಸ್, ಒನ್ಸ್ ಮನೆಯವರೆಲ್ಲ ಸ್ನಾನ ಮಾಡಿದ್ಮೇಲೆ ಹೊಲದಲ್ಲಿ ಜಾಗ ಹುಡುಕಿ ಅಲ್ಲಿ ಒಲೆನ ರೆಡಿ ಮಾಡಿ ಮಡಿಕೆ ಇಟ್ಟು ಪೊಂಗಲ್ ಮಾಡೋದಕ್ಕೆ ಬೇಕಾಗಿರೋ ಎಲ್ಲಾ ತಯಾರಿಗಳನ್ನು ಮಾಡ್ತೀವಿ. ನಿಗದಿತ ಟೈಮ್ ಅಲ್ಲಿ ದೇವರಿಗೆ ನಮಸ್ಕಾರ ಹೊಡೆದಿ ಒಲೆನ ಹಚ್ಚಿ ಅಕ್ಕಿ ಬರ್ಲಿ ಅಂತ ವೆಯ್ಟ್ ಮಾಡ್ತೀವಿ. ಆಶ್ಚರ್ಯ ಏನಪ್ಪಾ ಅಂತ ಹೇಳಿದ್ರೆ ವರ್ಷ ಯಂಗ್ ಲೇಡೀಸ್ ಯಾವಾಗ್ಲೂ ಲೇಟ್ ಆಗಿ ಬರೋದ್ ಬಿಡಿ. ಅವ್ರು ಮೇಕಪ್ ಹಾಕೊಂಡು ಮಿಣ್ಕೊಂಡು ಬರೋಕೆ ಲೇಟ್ ಆಗುತ್ತೆ. ಬಟ್ ಈ ವರ್ಷ ಏನಂದ್ರೆ ಈ ಓಲ್ಡ್ ಲೇಡೀಸ್ ಅಜ್ಜಿಂದಿರು ಕೂಡ ಇಷ್ಟೊತ್ತಾದ್ರೂ ಬಂದಿಲ್ಲ. ಬೇರೆ ನಾವು ಗಂಡ್ ಮಕ್ಳೆಲ್ಲ ಸೇರ್ಕೊಂಡೆ ಎಲ್ಲಾನು ಪ್ರಿಪೇರ್ ಮಾಡುವಂತ ಒಂದು ಸ್ಥಿತಿ ಆಗಿತ್ತು. Meanwhile, ಪೊಂಗಲ್ ಅಂದ್ರಶಿ ಬುಡ್ಡ ಒಂಚು ನಾಡ ಇದೆ. ಅದೇ ಗ್ಯಾಪ್ ಅಲ್ಲಿ ನಮ್ಮ ಹೊಸ ಎಂಟಿಯ 4ನೇ ತಿಂಗಳು ಫೋಟೋ ಶೂಟ್ ಮಾಡಿಕೊಂಡು
ಇನ್ನೇನು ಸಿದ್ಧತೆ ಮುಗೀತಿದ್ದಂಗೆ ಅಕ್ಕಂದಿರು ಮಾವಂದಿರೆಲ್ಲ ಬರೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ನಿಧಾನ ಮಾವಾಡ. ಮತ್ತಿನ್ನೇನ್ರಪ್ಪ, ಅಫಿಷಿಯಲ್ ಪೊಂಗಲ್ನ ಸ್ಟಾರ್ಟ್ ಮಾಡೋಣವಾ? ಮೀಟ್ ದ ಪೀಪಲ್ ಆಫ್ ಗೌಂಡರ್ಸ್. ಹ್ಯಾಪಿ ಪೊಂಗಲ್. ಹ್ಯಾಪಿ ಪೊಂಗಲ್. ಹ್ಯಾಪಿ ಪೊಂಗಲ್. ಹ್ಯಾಪಿ ಪೊಂಗಲ್. ಹ್ಯಾಪಿ 05 0.45 79. ಹ್ಯಾಪಿ ಪೊಂಗಲ್. ಮನಸ್ಸಿ ಪೊಂಗಲ್. ಹ್ಯಾಪಿ ಪೊಂಗಲ್. ಜೋರಿಗೆ ಹೇಳಿ, ಎಕ್ಸೈಟ್ ಆಗಿ. ಹ್ಯಾಪಿ ಪೊಂಗಲ್. ಹ್ಯಾಪಿ ಪೊಂಗಲ್. ಹ್ಯಾಪಿ ಪೊಂಗಲ್. ಕಟ್ಟು ಕೇಳಲ್ಲ. ಹ್ಯಾಪಿ ಜೋರಿಗೆ ಜೋರಿಗೆ. ಎಲ್ಲರೂ ಒಟ್ಟಿಗೆ ಹ್ಯಾಪಿ ಪೊಂಗಲ್. ಸೊ ಇಷ್ಟೇ ನೋಡಿ ನಮ್ಮ ಸೆಲೆಬ್ರೇಷನ್. ವರ್ಷಕ್ಕೆ ಎಲ್ಲರೂ ಒಮ್ಮೆ ಸೇರೋ ಈ ಒಂದು ಮೂಮೆಂಟ್ ಅಲ್ಲಿ ಎಷ್ಟೋ ಜನ ಇವತ್ತಿಗೆ ನಮ್ಮೊಂದಿಗೆ ಇಲ್ಲ ಅಂದ್ರೂ ನಮ್ಮ ಮನಸ್ಸಿನಲ್ಲಿ ಎಂದಿಗೂ ಇರ್ತಾರೆ. ಎಸ್, ಪೊಂಗಲ್ ಅಂದ್ಮೇಲೆ ಫ್ಯಾಮಿಲಿ ಸಾಂಗ್ ಇಲ್ದೇ ಇದ್ರೆ ಹೇಗೆ? ಇದು ತುಂಬಿದ ಸಂಸಾರ, ಈ ಪ್ರೀತಿಯ ಅಧಿಕಾರ, ನೆಕ್ಸ್ಟ್ ಹಸು ಕಂದನ ಅಳುವಂತೆ ಪ್ರತಿಯೊಬ್ಬರ ಮಮಕಾರ. ಇದು ಕಾಲದ ಗಡಿಯಾರ. ಅಯ್ಯಯ್ಯೋ ಮನಸಾರ. ಕರ್ಮ ಕರ್ಮ. ಕೋಟಿ ಜನಗಳಲ್ಲಿ ನಮದೊಂದೇ ಸಂಸಾರ. ಹ್ಯಾಪಿ ಪೊಂಗಲ್. ಸಂಭ್ರಮ ಎಲ್ಲ ಆದ್ಮೇಲೆ ಪೊಂಗಲ್ನ ಮಿಕ್ಸ್ ಮಾಡಿ ಎಲ್ಲರೂ ತಿಂತೀವಿ. ನೋ, ವಿ ಆರ್ ಹೈಜೀನ್ ಪೀಪಲ್. ವಾಂಗೋಳ್ ವಾಂಗೋಳ್.
ಅದಾದ್ಮೇಲೆ ತಂದಿರೋ ಕಬ್ಬನ ಕಡ್ದು ತಿಂದ್ಬಿಟ್ಟು ಫೋಟೋ ಸೆಷನ್ ಶುರು. ಕೊನೆಗೆ ಒಂದು ಜಾರಿ ಬೀಳುವ ಸಂಭವದೊಂದಿಗೆ ದಿನ 3 ಮುಕ್ತಾಯ. ಎಸ್, ಇದು ಡೇ 4 ಅಂಡ್ ಫೈನಲ್ ಡೇ ಕಾನೂಮ್ ಪೊಂಗಲ್. ಎಸ್, ಇದು ಆಕ್ಚುಲಿ ನಮ್ಮ ಸೆಲೆಬ್ರೇಟ್ ಅಲ್ಲಿ ಲಾಸ್ಟ್ ದಿನ ಅಂತಾನೆ ಹೇಳ್ಬೋದು. ಎಸ್, ಇದರಲ್ಲಿ ಏನಿಲ್ಲ, ಲೈಕ್ ನಮ್ಮ ನೆರೆ ಹೊರೆಯವರನ್ನ, ನಮ್ಮ ರಿಲೇಟಿವ್ಸ್ನ ಹೋಗಿ ಒಬ್ರಿಗೊಬ್ರು ಇಂಟ್ರಾಕ್ಷನ್ ಮಾಡುವಂತ ಒಂದು ದಿನವಾಗಿ ನೋಡ್ತೀವಿ. ಆಲ್ಸೋ ಲೈಕ್ ಎಲ್ಲರೂ ಒಟ್ಟಿಗೆ ಸೇರಿ ಟ್ರಿಪ್ ಹೋಗೋದಾಗ್ಲಿ, ಟ್ರಾವೆಲ್ ಮಾಡೋದಾಗ್ಲಿ, ಡೇ ಔಟ್ ಹೋಗೋದಾಗ್ಲಿ, ಈ ತರ ಒಂದು ವಿಷಯಗಳನ್ನ ಈ ಒಂದು 4ನೇ ದಿನದಲ್ಲಿ ನಾವೆಲ್ಲ ಮಾಡೋದು. ಆಹಾ, ತಿರುಪಿತಾಗಲೇ ಇವತ್ತು ಡೇ 4 ಕಾನೂಮ್ ಪೊಂಗಲ್. ಔಟಿಂಗ್ ಹೋಗೋಣ ಅಂತ ನಾವು 10 ಜನ ರೆಡಿಯಾಗಿ ಕಾರ್ ತಗೊಂಡು ಆಸ್ ಯೂಶುವಲ್ ಲಾಸ್ಟ್ 2024ರಲ್ಲಿ ನೀವು ನೋಡಿರೋ ಅದೇ ಜಾಗಕ್ಕೆ ಹೋಗ್ತಾ ಇದ್ದೀವಿ. ಆಕ್ಚುಲಿ ಇವತ್ತು ನಾವು ಬಂದಿರೋದೇ ತಮಿಳುನಾಡಿನ ಕೃಷ್ಣಗಿರಿ ಜಿಲ್ಲೆಯ ಉತ್ತಂಗರೆ ತಾಲೂಕಲ್ಲಿ ಬರುವಂತ ಕಲ್ಲವೆ ಅನ್ನೋ ಜಾಗದಲ್ಲಿರೋ ಶ್ರೀ ವೇಡಿಯಪ್ಪನ್ ತಿರುಕೋವಿಲ್ಗೆ. ಸೊ ವರ್ಷ ಇದೇ ಜಾಗಕ್ಕೆ ಹೋಗಿರೋ ಒಂದು ಟೆಂಪಲ್ ಗಳಿಗೆ ಕರ್ಕೊಂಡು ಹೋಗ್ತಿದ್ದಾರೆ. ಮೇ ಬಿ ನೆಕ್ಸ್ಟ್ ವರ್ಷದಿಂದ ಆದ್ರೂ ಎಲ್ಲಾನು ಚೇಂಜಸ್ ಮಾಡ್ಬೋದು ಅಂತ ಅನ್ಕೊಂಡಿದೀನಿ. ಬನ್ನಿ ಟಕ್ ಅಂತ ಈ ಟೆಂಪಲ್ ನ ನೋಡ್ಬಿಡೋಣ. ಎಸ್, ನಮಗೆ ಮುಂಚೆ ಇನ್ನೊಂದು ಕಾರಲ್ಲಿ ಹೊರಟವರು. ನಾವು ಬಂದು 20 ನಿಮಿಷ ಆದ್ಮೇಲೆ ಬಂದರು. ಅವ್ರು ಬಂದ್ಮೇಲೆ ಪ್ರಸಾದನೆಲ್ಲ ರೆಡಿ ಮಾಡಿ ವೇಡಿಯಪ್ಪನ ದರ್ಶನ ಮುಗಿಸ್ಕೊಂಡು ಪ್ರಸಾದನೆಲ್ಲ ವಿತರಣೆ ಮಾಡಿ ಹಾಗೆ ಮುನೇಶ್ವರನ್ಗೊಂದು ಸಲಾ ಮಾಡಿಕೊಂಡು ಅಲ್ಲಿಂದ ಹಾಗೆ ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಹೊರಟ್ವಿ. ಅದಕ್ಕೆ ಮುಂಚೆ ಸೆಂಟ್ರಲ್ ಯಾವುದೋ ಒಂದು ಒಳ್ಳೆ ಹೋಟ್ಲು ಸಿಕ್ತು. ಆ ಒಂದು ಹೋಟ್ಲಲ್ಲಿ ಅನ್ಲಿಮಿಟೆಡ್ ಫುಡ್ ಅಂತ ಒಂದಕ್ಕೆ 4 ಸಲ ಈಸ್ಕೊಂಡು ಚೆನ್ನಾಗಿ ತಿಂದು ಟೀ ಶುಗರ್ ಕಮ್ಮಿ. ಅಲ್ಲಿಂದ ನಾವು ಹೊರಟಿದೆ. ಸುಮಾರು 5 ವರ್ಷಗಳಿಂದ ಪ್ಲಾನ್ ಹಾಕಿ ಹೋಗಕ್ ಆಗದೆ ಇರೋ ಒಂದು ಜಾಗ. ಎಸ್, ತೀರ್ಥಮಲೆ. ಕಾರ್ನ ಪಾರ್ಕ್ ಮಾಡಿಕೊಂಡು ಮೆಟ್ಲು ಹತ್ಕೊಂಡು ಮೇಲೆ ಹೋಗೋದಕ್ಕೆ 30 ನಿಮಿಷ, ಮತ್ತೆ ದರ್ಶನ ಮಾಡೋದಕ್ಕೆ 5 ನಿಮಿಷ, ದರ್ಶನ ಮುಗಿಸ್ಕೊಂಡು ಕೆಳಗಡೆ ಇಳಿಯೋದಕ್ಕೆ 20 ನಿಮಿಷ ಅಂತ ಸುಮಾರು 1 ಗಂಟೆಗಳ ಕಾಲ ಟೈಮ್ ಸ್ಪೆಂಡ್ ಮಾಡಿ ಮತ್ತೆ ಅಲ್ಲಿಂದ ಮನೆ ಕಡೆಗೆ ಹೊರಟ್ವಿ. How is your Tirthamale, bro? It's excellent, bro. Is it? Yes. Can you explain how is excellent? You're telling? நடக்கிறதுக்கு கஷ்டம். Huh? ரோடு போர்த்தி monkeys. ரொம்ப டார்ச்சர் பண்ணுது. My audience are Kannadigas, bro. Can you tell in Kannada? No, bro. I don't know Kannada. ಎಲ್ಲಿರೋದು ನಿಮ್ಮ ಮನೆ? ಎಲ್ಲಿರೋದು? ತಮಿಳ್ನಾಡು. ಬೆಂಗಳೂರಿಗೆ ಯಾಕೆ ಬರ್ತೀಯ ನೀನು? ನಾನು ಬೆಂಗಳೂರಲ್ಲಿ ಇಲ್ವಿ, ಇವಾಗ ತಮಿಳ್ನಾಡಲ್ಲಿ ಇದ್ದೀವಿ. ಎಸ್, ತೀರ್ಥಮಲೆಯ ಕಂಪ್ಲೀಟ್ ವಿಡಿಯೋ ಆದಷ್ಟು ಬೇಗ ಬರುತ್ತೆ. ಸ್ಟೇ ಟ್ಯೂನ್ಡ್.
ಎಸ್, ಇದು ಡೇ 5 ಅಂಡ್ ಕೊನೆಯ ದಿನ ಇನ್ ತಮಿಳ್ನಾಡು. ಬನ್ನಿ ಕ್ವಿಕ್ ಆಗಿ ನೋಡ್ಕೊಂಬರೋಣ. ಎಸ್, ಮತ್ತೆ ಅದೇ ಪಾಪಾರ್ ಪಟ್ಟಿಗೆ ಮೇಕೆ ತಗೊಳ್ಳೋಣ ಅಂತ ಈ ದೊಡ್ಡ ಮನುಷ್ಯನ ಜೊತೆ ಬಂದ್ವಿ. ಜೊತೆಗೆ ಈ ಸಣ್ಣ ಮನುಷ್ಯನು ಇದ್ರು. ಕೊನೆಗೆ ಯಾವ್ದೋ ಒಂದು ಆಡ್ ಮಂದೆಯಲ್ಲಿ ಈ ಅಪ್ಪ ಏನೇನೋ ತಲಗಾಕಿ ನಮ್ಗೆ ಸೇಲ್ ಮಾಡ್ಬಿಟ್ಟ. ಅದನ್ನ ಹಂಗೇ ಎಳ್ಕೊಂಡು ಮಂಕಿ ಹಾಗೆ ಕಾರಲ್ಲಿ ಎತ್ತಾಕೊಂಡು ಮೇಕೆನ ಪೋಸ್ಟ್ಪೋನ್ ಮಾಡಿಸ್ಕೊಂಡು ನಿಮ್ಮ ಆಗ್ಲೇ ಮೇಕೆ ಇತ್ತು, ಈಗ ಕವರಲ್ಲಿ ಕಟ್ ತಗೊಂಡ್ ಬಂದಿದ್ದೀರಾ. ಈ ಸಿಚುವೇಶನ್ ಅಲ್ಲಿ ನನ್ಗೊಂದ್ ಸಾಂಗ್ ನೆನಪು ಬರ್ತಿದೆ. ಮರಳಿ ಬಾರದೂರಿಗೆ ನಿನ್ನ ಪಯಣ. ಮಟನ್ ತಗೊಂಡು ಈ ಸಾಲಲ್ಲ, ಚಿಕನ್ ಬೇರೆ ಬೇಕಾ ಬೈಲಾರ್ ತಗೊಳ್ಳಿ ಮಾಮ. 1400 கொடுத்து கட்டுன்னு பண்ணாங்க. ತಂದಿರೋ ಮೈಕೆನ ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡಿಬಿಟ್ಟು ಹಾಗೆ ಬಾವಿ ಹತ್ರ ಹೋಗಿ ಆಸ್ ಯೂಶುವಲ್ ಒಂದು ಪೂಜೆ ಹಾಕಿ ತಂದಿರೋ ಕೋಳಿಗೆ ಕೆಲಸ ಬಂತು ನೋಡಿ. ಬಂದಿದ್ದ ಕೆಲಸ ಮುಗೀತು ಅಂತ ದೇವರಿಗೆ ಒಂದು ತುತ್ತು ಪೊಂಗಲ್ನ ಇಟ್ಟು ಮಾಡಿರೋ ಮಟನ್ ಬಿರಿಯಾನಿ ವಾಸನೆ ಇಲ್ಲಿವರೆಗೂ ಬರ್ತಿದೆ ಅಂದ್ಬಿಟ್ಟು ಒಬ್ಬೊಬ್ರು ಹೆಂಗ್ ಓಡ್ತಿದಾರೆ ನೋಡಿ. ಒಂದು ರೌಂಡ್ ಬ್ಯಾಟಿಂಗ್ನ ಮುಗಿಸಿ ನಮ್ಮ ದೊಡ್ಡಪ್ಪನಿಗೆ ಬಂದಿರೋ ಸುಖ ನೋಡಿ ಎಷ್ಟಿದೆ. ಸಂಜೆ ವೇಳೆಯಲ್ಲಿ ಒಂದು ಬೋರ್ಡ್ ಮೀಟಿಂಗ್ ಹಾಕಿ ಎಕ್ಸಾಕ್ಟ್ಲಿ 7 ಗಂಟೆಗೆ ಬೆಂಗಳೂರಿಗೆ ಹೊರಡೋದಕ್ಕೆ ಲಗೇಜ್ ಎಲ್ಲ ಪ್ಯಾಕ್ ಮಾಡಿಟ್ಟು ತಂದಿರೋ ತಲೆಕಾಲು ವೇಸ್ಟ್ ಆಗಬಾರ್ದು ಅಂದ್ಬಿಟ್ಟು ತಿಂದ್ಬಿಟ್ಟೆ ಬೆಂಗಳೂರಿಗೆ ಹೊರಡೋಣ ಅಂತ ರೆಡಿ ಮಾಡೋದ್ರಲ್ಲಿ ಬ್ಯುಸಿ ಆದ್ರು. ಈ ಗ್ಯಾಪ್ ಅಲ್ಲಿ ನಮ್ ಚಿಕ್ಕಪ್ಪ ಹತ್ರ ಸಾಲ ಕೇಳ್ದ್ ನಾನು. 1,000 ರೂಪಾಯಿ ಕೊಡಿ ಚಿಕ್ಕಪ್ಪ. ಕಾಸು ಪಣ ಕೊಟ್ಟು ಮನಿ ಮನಿ ಕಾಸು ಪಣ. ಹಂಗೆ ಬೆಂಗಳೂರು ಕಡೆಗೆ ಹೊರಟ್ವಿ. ಬಾಯ್ ಚಿಕ್ಕಪ್ಪ, ಬಾಯ್ ಬಿಡ. ಸರಿ ಎಲ್ಲ ಭದ್ರ. ಹೋಚ್ ಡೋರ್. ஃபர்ஸ்ட் டைம் இந்த ப்ளவுஸ் காலை கூட ஒரு இதே தான் மம்மி சொன்னேன். நீ காதுல ஆக்சுவலி போடல. ಸರಿ ಬಾಯ್. ಸರಿ ಬಾಯ್ ಚಿಕ್ಕಪ್ಪ. ಬಾಯ್ ಬಾಯ್. ಎಕ್ಸಾಕ್ಟ್ಲಿ 12 ಗಂಟೆಗೆ ಬೆಂಗಳೂರು ಬಂದು ಸೇರಾಯ್ತು. அங்க போவோம், இங்கே பாய வச்சு கூட மல்லாக்க படுப்போம். உனக்கண்ணா நீ போயா போல. ಎಸ್, ಆಕ್ಚುಲಿ ಲೈಕ್ 2026 ಪೊಂಗಲ್ ಇದಾಗಿತ್ತು. 2025 ಯಾಕೆ ಬಂದಿಲ್ಲ ಅಂತ ನಿಮ್ಗೆ ಹೇಳಾಯ್ತು. 2024 ತರ ತುಂಬಾ ಸೀರಿಯಸ್ ವೈಸ್ 4-5 ವಿಡಿಯೋ ಆಗ್ದಂಗೆ ಒಂದೇ ವಿಡಿಯೋದಲ್ಲಿ ಆದಷ್ಟು ನಿಮ್ಗೆ ಇನ್ಫಾರ್ಮೇಟಿವ್ ಆಗಿ ಎಂಟರ್ಟೈನ್ಮೆಂಟ್ ಆಗಿ ಕೊಟ್ಟಿರ್ತೀನಿ. ಯಾವಾಗಲೂ ಎಲ್ಲ ವಿಡಿಯೋದಲ್ಲಿ ಹೇಳೋ ಪ್ರಕಾರ ಏನ್ ಮಾಡ್ಬೇಕು ಅಂತ ನಿಮ್ಗೆ ಗೊತ್ತು. ಎಸ್, ಈ ವಿಡಿಯೋ ಇಷ್ಟ ಆದ ಪಕ್ಷದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ನಿಮ್ಮ ರಿಲೇಟಿವ್ಸ್ ಅಂಡ್ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ. ಸೊ ಹೋಪ್ಫುಲಿ ಅಗಸ್ತ್ಯ ಸಿನಿಮ್ಯಾಟಿಕ್ ಯೂನಿವರ್ಸ್ ನ ಮೊದಲನೇ ಹೆಜ್ಜೆ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ನಂಬಿದ್ದೀನಿ. ಇನ್ನು ಈ ವರ್ಷದಲ್ಲಿ ಇದೇ ತರ ಆಲ್ಮೋಸ್ಟ್ ತುಂಬಾ ವಿಡಿಯೋಸ್ ಬರ್ಬೋದು. ಸೊ ಈ ವರ್ಷದ ಪೊಂಗಲ್ ಇಷ್ಟೇ. ನೆಕ್ಸ್ಟ್ ವರ್ಷ ಇನ್ನೂ ಡಾಕ್ಯುಮೆಂಟರಿ ಟೈಪ್ ಬೇರೆ ತರನೇ ಪ್ಲಾನ್ ಮಾಡಿದೀನಿ, ಅದನ್ನು ನೀವು ನೋಡ್ತೀರಾ. ಹೊಸ ವರ್ಷ ಸ್ಟಾರ್ಟ್ ಆಗಿ 20 ದಿನಗಳಾದ್ರೂ ಎಷ್ಟೋ ಒಳ್ಳೆ ವಿಷಯಗಳು ನಡೆದಿವೆ. ಎಸ್, ಎಷ್ಟೋ ಜನ ಕಳ್ಕೊಂಡಿದ್ದೀನಿ, ಅವೆಲ್ಲ ಒಳ್ಳೇದಕ್ಕೆ. ಸೊ ಹೋಪ್ಫುಲಿ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಮತ್ತೆ ನಿಮ್ಮೆಲ್ಲರೂ ಇನ್ನೊಂದು ವಿಡಿಯೋದಲ್ಲಿ ನೋಡ್ತೀನಿ. ಅಂಟಿಲ್ ದಟ್, ಬೈ ಫ್ರಮ್ ಅಗಸ್ತ್ಯ. ಟೇಕ್ ಕೇರ್, ಲವ್ ಯು ಆಲ್, ಟಾಟಾ. ರುಕೋ ಜರಾ ಸಬರ್ ಗುರು. ಎಸ್, 2026ರಲ್ಲಿ 25ರಲ್ಲಿ ಇದ್ದಂಥ ಪ್ರೆಷರು, ತಲೆನೋವು, ಇರಿಟೇಷನು ಈ ತರ ಯಾವುದೇ ಒಂದು ಇಲ್ದಂಗೆ ಫ್ರೀ ಆಗಿರ್ಬೋದು ಅಂತ ನಂಬಿದ್ದೀನಿ. ಯಾಕೆ ಹೇಳಿ, 11 ಜನವರಿ ನಡೆದಂತ ಒಂದು ಘಟನೆ ಆ ಥರ ಎಷ್ಟೋ ನೆಮ್ಮದಿಯಾಗಿ ಫೀಲ್ ಮಾಡ್ತಾ ಇದ್ದೀನಿ. ಮತ್ತೆ ಅವೆಲ್ಲ ಇದ್ರೆ ಸಾಕು. அமுகு டுமுகு அமால் டுமால்.